ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ. ನಿಮಗೆ ಫ್ಯಾಟ್ ಲಾಸ್ ಮಾಡಬೇಕಾ? ನೀವು ಕೂಡ ತುಂಬ ವೀಡಿಯೋಸ್ ಸ್ಕ್ರೋಲ್ ಮಾಡ್ತಿದ್ದೀರಾ. ಹಾಗಾದರೆ ನಿಮ್ಮ ಹತ್ರ ಫ್ಯಾಟ್ ಲಾಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ನೀವು ಖಾಲಿ ವೀಡಿಯೋಸ್ ನೋಡ್ತಾ ಇರ್ತೀರಿ, ಬಟ್ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡೋದಿಲ್ಲ. ನಿಮ್ಮ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಈಗ ಸಹ ನೀವು ಅದೇ ಮಾಡ್ತಿದ್ದೀರಿ. ನೀವು ಸ್ಕ್ರೋಲ್ ಮಾಡ್ತಾ ನನ್ನ ವೀಡಿಯೋ ತನಕ ಬಂದಿರಿ ಅಲ್ಲ, ಹೌದಲ್ಲ? ನೀವು ಏನು ನೋಡಿರ್ತೀರಿ ವೀಡಿಯೋದಲ್ಲಿ, ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡದೆ ನಿಮಗೆ ಹೇಗೆ ರಿಸಲ್ಟ್ ಗೊತ್ತಾಗ್ತದೆ ಹೇಳಿ? ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ನಾನು ಕೂಡ ಹಾಗೆ ನನ್ನ ಬಾಡಿ ಮೇಲೆ ನಾನು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತಿಲ್ಲ, ಎಷ್ಟು ಡಯಟ್ ಚೇಂಜ್ ಮಾಡಿದ್ದೇನೆ, ಏನೆಲ್ಲ ತಿಂದಿದ್ದೇನೆ, ಅದು ನನಗೆ ಗೊತ್ತುಂಟು. ನಾನು ನಿಮಗೊಂದು ಟ್ರಿಕ್ಸ್ ಹೇಳ್ತೇನೆ ಫ್ಯಾಟ್ ಲಾಸದ್ದು, ನೀವು ಅದನ್ನು ಫಾಲೋ ಮಾಡ್ಬೋದು. ನಾನು ಸುಮ್ಮನೆ ಹೇಳ್ತಿಲ್ಲ, ನನ್ನ ರಿಸಲ್ಟ್ ನೋಡ್ಬೋದು. ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೇನೆ ನೋಡಿ. ಇದು ನನ್ನದು ಆಲ್ಮೋಸ್ಟ್ 3 to 4 weeks ಅದು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೇನೆ. ಇದು ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮಾಡಿದೆ ಅಂತ ಹೇಳಿದರೆ, ಯಾವುದೇ ನನ್ನ ವೇ ಪ್ರೋಟೀನ್ ಇರಲಿ, ಈಗನೇ ಈಸ್ಟ್ ಪ್ರೋಟೀನ್, ಅದು ಯಾವುದು ನಾನು ಸಪ್ಲಿಮೆಂಟ್ ಯೂಸ್ ಮಾಡಲಿಲ್ಲ. ನಾರ್ಮಲ್ ನಮಗೆ ಮನೇಲಿ ಏನು ಸಿಗ್ತದೆ ಅದರಲ್ಲೇ ನಾನು ತಿಂದು ಈ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದು. ಅದು ಹೇಗಂತ ಹೇಳಿದರೆ, ಡಯಟ್ ಬಗ್ಗೆ ಕಂಪ್ಲೀಟ್ ಫೋಕಸ್ ಮಾಡಿ ಆದಮೇಲೆ ಬಂದದ್ದು. ಆ ಥರ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಹೌದು, ನಾನು ಒಪ್ತೇನೆ. ಬಟ್ ರಿಸಲ್ಟ್ ಬೇಕಾ? ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಇಲ್ಲಾಂತ ಹೇಳಿದರೆ ದುಡ್ಡು ಬೇಕು ಸ್ವಲ್ಪ. ನಾವು ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತೇವೆ ಅದರೊಟ್ಟಿಗೆ ಡಯಟ್ ಸಮೇತ ಉಂಟಲ್ಲ, ಬ್ಯಾಲೆನ್ಸ್ ಆಗಿರಬೇಕು. ಆವಾಗ ಮಾತ್ರ ನಮ್ಮ ರಿಸಲ್ಟ್ ಸ್ವಲ್ಪ ಬೇಗ ಸಿಗ್ತದೆ. ಮತ್ತು ನಾವು ಏನು ಅಂದ್ಕೊಂಡಿರ್ತೀವಿ, ಯಾವ ರಿಸಲ್ಟಿಗೆ ನಾವು ತಲುಪಬೇಕಂತ ಅಂದ್ಕೊಂಡಿರ್ತೀವಿ ಅಲ್ಲ, ಆ ರಿಸಲ್ಟ್ಗೆ ತಲುಪಬೇಕಂತ ಹೇಳಿದರೆ ಡಯಟ್ ಸಹ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಗೈಸ್, ಸತ್ಯ ಸಹ. ಡಯಟ್ ಇಲ್ಲದೆ ಜಿಮ್ಮಲ್ಲಿ ಹೋಗಿ 2-3 ಗಂಟೆ ವರ್ಕೌಟ್ ಮಾಡಿ ಸುಮ್ಮನೆ ಮನೆಗೆ ಬಂದು ಮಲ್ಕೊಂಡ್ರೆ ಇಟ್ಸ್ ನಾಟ್ ವರ್ಕಿಂಗ್ ಗೈಸ್. ನಿಮ್ಮ ಹತ್ರ ಏನು ಅಚೀವ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಡಯಟ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಡಯಟ್ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದನ್ನು ನಾನು ಫಾಲೋ ಮಾಡ್ತಿದ್ದೇನೆ. ಎಂತ ಅಂತ ಹೇಳಿದರೆ, ಈಗ ಡಯಟ್ ಅಂತ ಹೇಳಿದರೆ ಎಲ್ಲರಿಗೂ ಇರಿಟೇಷನ್ ಆಗ್ತದೆ. ಎಂತ ಮಾರ ಡಯಟ್, ಡೈಲಿ ಯಾರು ತಿನ್ನೋದು ಬೇರೆ ಬೇರೆ, ಅದು ಮಾಡೋದು ನಾವು ದೊಡ್ಡ ತಪ್ಪಾಯ್ತಾ? ನಾವು ಆದಷ್ಟು ಡಯಟನ್ನು ಸಿಂಪಲ್ ಆಗಿಡಬೇಕು. ಇವತ್ತು ಏನು ತಿಂತೇವೆ ಅದನ್ನೇ ನಾಳೆ ಸಹ ತಿನ್ನಬೇಕು. ಹಾಗೆ ಕಂಟಿನ್ಯೂಸ್ ಆಗಿ ಸೇಮ್ ಎಂತ ತಿಂತೇವೆ ಅದನ್ನೇ ತಿನ್ನಬೇಕು, ಅಷ್ಟೇ ಸಿಂಪಲ್. ಹೆಚ್ಚು ಕಾಂಪ್ಲಿಕೇಟೆಡ್ ಮಾಡಿದಷ್ಟು ನಮಗೆ ತುಂಬ ಕಷ್ಟ. ಅದನ್ನು ನಾವು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. 2-3 ವಾರದಲ್ಲೇ ನಾವು ಬಿಟ್ಟು ಬಿಡ್ತೇವೆ, ಆಗೋದಿಲ್ಲ. ಅದಕ್ಕೆ ನಾವು ಕಂಟಿನ್ಯೂಸ್ ಲಾಂಗ್ ಟರ್ಮ್ ಬೇಕಾ, ಆದಷ್ಟು ಸೇಮ್ ಫುಡ್ ತಿನ್ನಿ ಮತ್ತು ಮೆಜರ್ ಮಾಡಿ ತಿನ್ನಿ ಗೈಸ್, ಅಷ್ಟೇ ಸಿಂಪಲ್. ಇದನ್ನು ನಾನೆಲ್ಲ ಹೇಳ್ತಿದ್ದೇನಲ್ಲ, ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿದ್ದೇನೆ. ನಾನು 3 ವರ್ಷ ಜಿಮ್ಮಿಗೆ ಹೋಗಿ, ಬಟ್ 3 ವರ್ಷದಲ್ಲಿ ಎಂತ ಮಾಡಿದೆ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಬಟ್ ಈಗ ಒಂದು 2-3 ತಿಂಗಳಿಂದ ನಾನು ಕರೆಕ್ಟ್ ಡಯಟ್ ಮೇಲೆ ಫೋಕಸ್ ಮಾಡ್ತಿದ್ದೇನೆ, ಕರೆಕ್ಟ್ ವರ್ಕೌಟ್ ಮಾಡ್ತಿದ್ದೇನೆ, ಕರೆಕ್ಟ್ ಮಲಗ್ತಿದ್ದೇನೆ. ಯಾರ ಕಿರಿಕಿರಿ ಸಹ ಇಲ್ಲ, ಒಬ್ಬನೇ ಇರೋದು. ಹಾಗಾಗಿ ಕರೆಕ್ಟಾಗಿ ಎಲ್ಲ ಫಾಲೋ ಆಗ್ತುಂಟು. ಹೇಳ್ತಾರಲ್ಲ, ನಾವು ಏನಾದರೂ ಒಂದು ಯಾವುದ್ರಲ್ಲಾದರೂ ಒಂದು ಎಕ್ಸ್ಪರ್ಟ್ ಆಗಬೇಕಂತ ಹೇಳಿದರೆ ಮಾಡಿದನ್ನೇ ಮಾಡಬೇಕು, ಕಂಟಿನ್ಯೂಸ್ ಆಗಿ ರಿಪೀಟೆಡ್ಲಿ ಅದನ್ನೇ ಮಾಡಬೇಕಂತ ಹೇಳ್ತಾರಲ್ಲ, ಸೇಮ್ ವರ್ಕನ್ನು. ಆವಾಗ ನಮ್ಮ ಗೋಲ್ ನಾವು ರೀಚ್ ಆಗ್ಬೋದು. ಅದೇ ರೀತಿ ಡಯಟಲ್ಲಿ ಸಹ ಹಾಗೆ, ಇವತ್ತೇನು ತಿಂತೀವಿ ಅದನ್ನೇ ನಾಳೆ ತಿನ್ನಿ. ಹಾಗೆ ಕಂಟಿನ್ಯೂಸ್ 2 to 3 months ಗೈಸ್ ಬೇಕೇ ಬೇಕಾಯ್ತಾ? ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ 1 week 2 weeks, ಬಟ್ ಬೇಕು 2 ರಿಂದ 3 ತಿಂಗಳು ಬೇಕು ರಿಸಲ್ಟ್ ಏನು ನಾವು ಕಾಣಲಿಕ್ಕೆ. ನಾವು ಯಾವ ಲೆವೆಲದ ರಿಸಲ್ಟ್ ನೋಡಿರ್ತೇವೆ ಅಂದರೆ ಅಂದ್ಕೊಂಡಿರ್ತೇವೆ, ಆ ಲೆವೆಲಿಗೆ ಹೋಗಲಿಕ್ಕೆ 2 to 3 months ಬೇಕೇ ಬೇಕು. ನಾನೊಂದು ಡಯಟ್ ಫಾಲೋ ಮಾಡ್ತಿದ್ದೇನೆ, ನಾನು ಸಹ ಹಾಗೆ ಕಂಟಿನ್ಯೂಸ್ ಆಗಿ ಅದನ್ನೇ ಫಾಲೋ ಮಾಡ್ತಿದ್ದೇನೆ. 3 to 4 weeks ಆಯಿತು ಕಂಟಿನ್ಯೂಸ್, ಅದರಲ್ಲಿ ನಾನು ಏನೂ ಚೇಂಜಸ್ ಮಾಡಲಿಲ್ಲ. ಹಾಗಾಗಿ ನಾನು ಒಂದು ರಿಸಲ್ಟ್ ನಾನು ಅಚೀವ್ ಮಾಡಿದೆ. ನಂಗೆ ಗೊತ್ತಾಯ್ತು ಆವಾಗ, ಹೌದು ಮಾರ, ಬಾಡಿ ಇದು ಕೇಳ್ತುಂಟು, ನನ್ನ ಡಯಟ್ ನನಗೆ ಸೂಟ್ ಆಗ್ತುಂಟು. ಅದೇ ರೀತಿ ನೀವು ಸಹ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡದೆ ನಿಮಗೆ ಗೊತ್ತೇ ಆಗೋದಿಲ್ಲ. ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಪರ್ಸನಲ್ ಟ್ರೈನರ್ ಇರಬೇಕು, ಎಲ್ಲ ಅವ್ರು ಮಾಡಿ ಕೊಡ್ತಾರೆ. ಹಾಗೆ ವಿಷಯ ಅಷ್ಟೇ. ಈ ವಿಡಿಯೋ ನೋಡಿ ಆದಮೇಲೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಬೇಡಿ, ಇಂಪ್ಲಿಮೆಂಟ್ ಮಾಡಿ. ನಿಮಗೆ ಎಷ್ಟು ನಾಲೆಜ್ ಉಂಟು ಡಯಟ್ ಬಗ್ಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ. ನಿಮ್ಮ ಬಾಡಿ ಮೇಲೆ 100% ನಿಮಗೆ ರಿಸಲ್ಟ್ ಸಿಗ್ತದೆ ಗೈಸ್, ಅದು ಮಾತ್ರ ಸತ್ಯ ಆಯಿತಾ? ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಕಿರ್ತೇನೆ ಇಲ್ಲಿ, ನಾನು ಅಲ್ಲಿ ಡಯಟ್ ಬಗ್ಗೆ ಎಲ್ಲ ಹೇಳ್ತೇನೆ. ನೀವು ಬೇಕಾದ್ರೆ ಅಲ್ಲಿ ಫಾಲೋ ಮಾಡ್ಕೊಂಡಿರಿ. ಇದು ವಿಡಿಯೋ ತುಂಬ ಲಾಂಗ್ ಆದರೆ ಲಾಂಗ್ ಆಗಬಾರ್ದಂತ ನಾನು ಅಂದ್ಕೊಂಡಿದ್ದೇನೆ. ಬೋರ್ ಆಗ್ತದೆ, ಆಲ್ರೆಡಿ ಬೋರ್ ಆಗಿ ಹೋಗಿದೆ. ಆದರೂ ಇಷ್ಟ ತನಕ ನೀವು ಕೇಳಿದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.